ಬೆಟ್ಟದ ನೆಲ್ಲಿಕಾಯಿ ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿಗಳೇ ಇಲ್ಲ. ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ? ಈಗ ನೆಲ್ಲಿಕಾಯಿಗಳು ಎರಡೆರಡು ಥರ ಸಿಗುತ್ತೆ. ಈಗ ಮಾರ್ಕೆಟಲ್ಲಿ ಒಳ್ಳೆ ಸೇಬುಹಣ್ಣು ಥರದ್ದು ಸಿಗುತ್ತೆ ನೆಲ್ಲಿಕಾಯಿ, ಅದನ್ನು ಹೇಳ್ತಿಲ್ಲ. ಇಷ್ಟೇ ಸಣ್ಣದ ನೆಲ್ಲಿಕಾಯಿ, ಸಾಮಾನ್ಯವಾಗಿ ಹೇಳೋರು ನೆಲ್ಲಿಕಾಯಿ ಅಷ್ಟು ಗಾತ್ರ ಅಂತ. ಈ ಗಾತ್ರನೇ ಬದಲಾಗೋಗ್ಬಿಟ್ಟಿದೆ ಹೈಬ್ರಿಡಿಂದ. ಈ ನೆಲ್ಲಿಕಾಯಿ ಗಾತ್ರದ್ದು ಇದೆಯಲ್ಲ ಚಿಕ್ಕದು, ಇದು ನೋಡೋದಕ್ಕೆ ಅಷ್ಟು ಚಿಕ್ಕದಾಗಿ ಕಾಣುತ್ತಲ್ಲ, ಎಂಥೆಲ್ಲ ಉಪಯೋಗ ಅಂತಂದರೆ ನಿಜವಾದ ನ್ಯಾಚುರಲ್ ಆಗಿ ನೈಸರ್ಗಿಕ ದತ್ತವಾದಂಥ ವಿಟಮಿನ್ ಸಿ ಇರೋದು ಈ ನೆಲ್ಲಿಕಾಯಿನಲ್ಲಿ, ಮತ್ತು ಮಿನರಲ್ಸ್ ಕೂಡ ಅದರೊಳಗಡೆ ಇದೆ. ಇನ್ನು ಇದ್ರದ್ದು ಹೆಲ್ಪ್ ಏನಂತಂದರೆ ಇದ್ರ ರಸ ನಮ್ಮ ತಲೆ ಕೂದಲುಗಳನ್ನು ಸ್ಟ್ರಾಂಗ್ ಮಾಡುತ್ತೆ, ಬುಡನ ಸ್ಟ್ರಾಂಗ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ಎಣ್ಣೆನಲ್ಲೆಲ್ಲ ಬಳಸ್ತಾಯಿದ್ರು ಹಿಂದೆ, ಶಾಂಪುನಲ್ಲೂ ಕೂಡ ಬಳಸ್ತೀವಿ ನೋಡಿ. ಆಯುರ್ಕೆ ಶಾಂಪು ಮಾಡಿದ್ದೀನಲ್ಲ, ಇದರೊಳಗಡೆ ಅಲೋವೆರಾ ಮತ್ತು ನೆಲ್ಲಿಕಾಯಿನ ಹಾಕಿ ಮಾಡಿರೋವಂಥದ್ದು. ಈ ನೆಲ್ಲಿಕಾಯಿ ಅಂಶ ತಲೆ ಕೂದಲಿಗೆ ತಾಗೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ, ತುಂಬ ಚೆನ್ನಾಗೆ ಕೂದಲು ನಿಮಗೆ ಬರುತ್ತೆ. ಇನ್ನು ಬಾಲ್ಡೆಡ್ ಆಗುತ್ತಲ್ಲ, ಬಾಲ್ಡೆಡ್ ಆಗುತ್ತೆ ಅನ್ನುವಾಗಲೇ ಇದರ ಶಾಂಪನ್ನು ಹೀಗೆ ಬಳಸ್ತಾ ಬರಬೇಕು. ಮತ್ತು ಆಮೇಲೆ ಈ ಎಣ್ಣೆನ ವಾರಕ್ಕೆ ಒಂದು ಸರ್ತಿ ಅಥವಾ 2 ಸರ್ತಿ ಹಾಕಬೇಕು, ಯಾಕೆಂದರೆ ಇದರೊಳಗಡೆ ನೆಲ್ಲಿಕಾಯಿಯನ್ನು ಹಾಕಿದ್ದೀವಿ. ಇನ್ನು ನೆಲ್ಲಿಕಾಯಿನ ಸೇವನೆ ಮಾಡಿದ್ರೆ ನಿಸರ್ಗದತ್ತವಾದಂಥ ವಿಟಮಿನ್ ಸಿ ನಮಗೆ ಸಿಗುತ್ತೆ. ಅದಷ್ಟೇ ಅಲ್ಲದೆ ಆಮೇಲೆ ಈ ನಿಮ್ಗೆ ಗೊತ್ತಿದೆ, ಉಪ್ಪಿನಕಾಯಿಗೆಲ್ಲ ಬಳಸ್ತೀವಿ ನೆಲ್ಲಿಕಾಯಿನ. ಸಾಮಾನ್ಯವಾಗಿ ಈ ಉಪ್ಪಿನಕಾಯಿನ ತಿನ್ನೋದ್ರಿಂದ ನಾವು ನೈಸರ್ಗಿಕವಾಗಿ ವಿಟಮಿನ್ಗಳನ್ನು ಪಡ್ಕೊಂಡಂಗೆ ಆಗುತ್ತೆ. ಸಾಧಾರಣ ಮಟ್ಟಿಗೆ ಈ ಬೆಟ್ಟದ ನೆಲ್ಲಿಕಾಯಿಯನ್ನೇ ಇದನ್ನು ಬಳಸ್ತಕ್ಕಂಥದ್ದು ಒಳ್ಳೆಯದು. ಇದರ ಅರ್ಧ ಅಂಶ ಅಂದರೆ ಇದರೊಳಗೆ 50% ಮಿನರಲ್ಸು ಅಥವಾ ವಿಟಮಿನ್ಸನ್ನು ನಾವು ಈಗ ಹೈಬ್ರಿಡ್ ನೆಲ್ಲಿಕಾಯಿನಲ್ಲಿ ನಾವು ಪಡ್ಕೋಬೋದು. ನೆಲ್ಲಿಕಾಯಿ ನಮಗೆ ಕೇವಲ ಈ ಔಷಧಕ್ಕಷ್ಟೇ ಅಲ್ಲ, ಒಂದು ಇಮ್ಯುನಿಟಿ ಪವರ್ ಬರಲಿಕ್ಕೂ ಸಹ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೆಲ್ಲಿಕಾಯಿಯನ್ನು ನಾವು ಚ್ಯವನಪ್ರಾಶದಲ್ಲಿ ಬಳಸ್ತೇವೆ. ಚ್ಯವನಪ್ರಾಶ ಅನ್ನುವಂಥದ್ದು ಪುನಃ ಯೌವನವನ್ನು ತಂದುಕೊಟ್ಟಿತ್ತಂತೆ ಚ್ಯವನ ಮುನಿಗೆ, ಹಾಗಾಗಿ ಇದಕ್ಕೆ ಚ್ಯವನಪ್ರಾಶ ಅಂತ ಕರಿತೀವಿ. ನಿಮಗೆ ಮುಖದಲ್ಲಿ ನೆರಿಗೆ ಬರುವಂಥದ್ದು ಅಥವಾ ಮುಖ ಸುಕ್ಕುಗಟ್ಟೋದು, ಚರ್ಮಗಳು ಅಥವಾ ಮಾಂಸಖಂಡಗಳು ದುರ್ಬಲ ಆದಂಗೆ ಅನಿಸೋದು, ಇವುಗಳೆಲ್ಲವನ್ನೂ ಸಹ ಕಂಟ್ರೋಲು ಮಾಡಿ ಮತ್ತೆ ಹೊಸ ಒಂದು ಚೈತನ್ಯ ಸಿಗುವಾಗ ಮಾಡೋದು ಈ ನೆಲ್ಲಿಕಾಯಿ ಮಾಡುತ್ತೆ. ಇನ್ನು ಈ ಜಿಮ್ಮಿಗೆ ಹೋಗ್ತಕ್ಕಂಥ ಹುಡುಗರುಗಳು ಸಾಮಾನ್ಯವಾಗಿ ಇಲ್ಲೆಲ್ಲ ಗೆರೆಗಳು ಬೀಳುತ್ತೆ ನೋಡಿ, ಸ್ಕಿನ್ನಿಂದೆಲ್ಲ ಗೆರೆ ಬೀಳುತ್ತೆ. ಆ ನೆರಿಗೆಗಳು ಬಿದ್ದು ಗೆರೆ ಬಿದ್ದದ್ದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಈ ಬೆಟ್ಟದ ನೆಲ್ಲಿಕಾಯಿ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನೀವು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸಲ್ಲಿ ಮುಖವನ್ನು ತೊಳಿತಾ ಇದ್ದರೆ, ಆಮೇಲೆ ಬೆನ್ನನ್ನು ಉಜ್ಕೊಳ್ತಾ ಇದ್ದರೆ ಆ ಜೊಗಟಲ್ಲಿ ನಿಮಗೆ ಗುಳ್ಳೆಗಳಾಗೋದಿಲ್ಲ, ಆಮೇಲೆ ಮೊಡವೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ.